ಸೊ ನಮಸ್ಕಾರ. ಇದು 5.5 ಎಕರೆ ಜಾಗ. 5.5 ಎಕರೆ ಜಾಗ ಒಳ್ಳೆ ಫಸ್ಟ್ ಕ್ಲಾಸಿಗಿದೆ. ಹೈವೇ ಫೈಂಟು, ಹೈವೇಯಿಂದನೇ ರಸ್ತೆ ಇದಕ್ಕೆ. ಹೈವೇ ಫೈಂಟು ಗುಂಡ್ಲುಪೇಟೆ ಚಾಮರಾಜನಗರ ಹೈವೇ ಫೈಂಟ್. ಇದು 5.5 ಎಕರೆ ಜಾಗ ಒಳ್ಳೆ ಫಸ್ಟ್ ಕ್ಲಾಸಿಗಿದೆ ಜಾಗ ಮಾತ್ರ. ನೋಡಿ, ಸೊಸಿ ಎಲ್ಲ ಫಲಕ್ಕೆ ಬಂದಿದೆ. ಆಲ್ರೆಡಿ ಸೊಸುಗಳೆಲ್ಲ ಫಲಕ್ಕೆ ಬಂದಿದೆ. ಒಂದು ಮನೆ ಇದೆ, ಒಂದು ಮನೆಯೂ ಇದೆ. ಒಂದು RCCಗೆ ಪ್ಲ್ಯಾನ್ ಹಾಕ್ಬಿಟ್ಟಿದ್ದಾರೆ. ತಾರಸಿ ಮನೆಗೆ ಪ್ಲ್ಯಾನ್ ಹಾಕ್ಬಿಟ್ಟಿದ್ದಾರೆ. ತಾರಸಿ ಮನೆಗೆ ಪ್ಲ್ಯಾನ್ ಹಾಕಿದ್ದಾರೆ. ನೋಡಿ, ಸೊಸಿ ಒಳಗಡೆಕಂತ ಆ ಮಠ ಇದೆ. ಸೊಸಿ ನೋಡಿ, ಇದೇ ಮನೆ, ಒಂದು ಮನೆ. ಈಗ ಆಲ್ರೆಡಿ ಇರೋ ಮನೆ ಇದು. ಆಲ್ರೆಡಿ ಇರೋ ಮನೆ ಚೆನ್ನಾಗಿದೆ. ಜಾಗ ಎಲ್ಲವೂ ಫಸ್ಟ್ ಕ್ಲಾಸಿಗಿದೆ. ಹೈವೇಯಿಂದ ಒಂದು 10 ಮೀಟ್ರ್ ಅಷ್ಟೇ, 10 ಮೀಟ್ರು. ಹೈವೇಯಿಂದನೇ ರಸ್ತೆ ಇದಕ್ಕೆ, ಒಂದು 10 ಮೀಟ್ರು. ನೋಡಿ, ಇವಾಗ ಬಂದಿರೋ ಪಾಲಿಗೆ ಸೊಸ್ಕೊಳ್ಳೋದು ಪೂರ್ತಿ ಎಡ್ಡು 5.5 ಎಕರೆಗೂ ಹಿಂಗೆ ಇದೆ. ಸೊಸಿ ದೊಡ್ಡ ಮರ ಬಿಟ್ಟು ಇದೇ ರೀತಿ ಇದೆ. ಹೈವೇಯಿಂದನೇ ಸೊಸ್ಗಳು ಎಲ್ಲ ಫಲಕ್ಕೆ ಬಂದಿರೋ ಸೊಸ್ಗಳು. 5.5 ಎಕರೆ. ಇವರು ಎಕರೆಗೆ 62 ಲಕ್ಷ ಹೇಳ್ತಾರೆ. ಒಂದು ಎಕರೆಗೆ 62 ಲಕ್ಷ ಹೇಳ್ತಾರೆ. ಒಂದು ಎಕರೆಗೆ 62 ಲಕ್ಷ ಹೇಳ್ತಾರೆ. ಫಸ್ಟ್ ಕ್ಲಾಸಿಗಿದೆ ಜಾಗ ಮಾತ್ರ. ಹೈವೇನ ತೋರಿಸ್ಕೊಡ್ತೀನಿ ಈಗ. ಇದು ಹೈವೇಯಿಂದ ರಸ್ತೆ ಇದು. ನೋಡಿ, ಸೊಸಿ ಎಲ್ಲ ಹಿಂಗೆ ಇದೆ. ಫಸ್ಟ್ ಕ್ಲಾಸ್ ಇದೆ. ನೋಡಿ, ಮನೆಗಿನೇ ಎಲ್ಲ ಇದೆ. ಆಲ್ರೆಡಿ ಮನೆಗಿನೇ ಎಲ್ಲ ಇದೆ. ಚೆನ್ನಾಗಿದೆ ಜಾಗ. ನಿಮಗೆ ನೋಡಿ, ಹೈವೇ ಎಲ್ಲ ತೋರಿಸ್ಕೊಡ್ತೀನಿ ಈಗ. ಫಸ್ಟ್ ಕ್ಲಾಸಾಗಿದೆ ಜಾಗ ಮಾತ್ರ. 2 ಬೋರಲ್ಲಿ ಒಂದು ಬೋರ್ ಓಡ್ತಾಯಿದೆ. ಒಂದೇ ಬೋರು, ಬರೀ 2 ಲೆಂತಲ್ಲಿ ನೀರು ಓಡ್ತಾಯಿದೆ. 20 ಅಡಿಯಲ್ಲಿ ನೀರು ಓಡ್ತಾ ಇರೋದು. ಪಕ್ಕದಲ್ಲಿ ನಾಲೆ ಇದೆ. ನಾಲೆ ಹರಿಯುತ್ತೆ, ಯಾವಾಗಲೂ ಹರಿಯುತ್ತೆ. ಬೇರೆ ಕೆರೆಗೆ ಹೋಗೋ ನೀರು ಹರಿಯುತ್ತದೆ. ಜಾಗನೂ ಚೆನ್ನಾಗಿದೆ. ಇದು ಬೆಂಗಳೂರಿಂದ 170 ಕಿಲೋಮೀಟ್ರು, ಮೈಸೂರಿಂದ 60 ಕಿಲೋಮೀಟ್ರು, ನಂಜನಗೂಡು 40 ಕಿಲೋಮೀಟ್ರು. ನೋಡಿ, ಇದು ಬೋರು. ಅಂದರೆ ಇವ್ರ ಜಾಗನೇ ಇದು, ಸ್ವಂತ ಓನರ್ ಜಾಗನೇ ಇದು. ಬೇರೆ ಇನ್ನೊಬ್ಬಂದು ಏನಿಲ್ಲ. ಇನ್ನೊಬ್ಬ ರಸ್ತೆಲ್ಲ ಹೋಗಬೇಕು ಅನ್ನೋಂಗೇನಿಲ್ಲ. ಸ್ವಂತ TC ಇದೆ. ನೋಡಿ, ಎಲ್ಲಿ ಕಾಣ್ತಾ ಅದೇ ಹೈವೇ. ನೋಡಿ, ಇದೇ ಹೈವೇ. ಗುಂಡ್ಲುಪೇಟೆ ನಗರ NH ಹೈವೇ ಇದು. ಗುಂಡ್ಲುಪೇಟೆ ನಗರ NH ಹೈವೇ. ಇಲ್ಲಿ ಪಕ್ಕದಲ್ಲಿ ಊರಿದೆ. ಪಕ್ಕದಲ್ಲಿ ಊರು ಇದೆ. ಜಾಗನೂ ಹಂಗೆ ಇದೆ. ಫಸ್ಟ್ ಕ್ಲಾಸಿಗಿದೆ ಜಾಗ. ನೋಡಿ, ಇದೇ ರಸ್ತೆ. ಇಲ್ಲಿಂದನೇ ಅವ್ರದ್ದು ಪಟ್ಟೆ ಜಾಗ ಇದು. ಮ್ಯಾಪ್ ರಸ್ತೆ ಅಲ್ಲ, ಜಮೀನು ಒಂದೇ ಜಾಗ ಇದು. ನೋಡಿ ಸರ್, 62 ಲಕ್ಷ ಹೇಳ್ತಾರೆ. ನೆಗೆಸಬಲ್ ಇದೆ. ಇಷ್ಟ ಆದರೆ ಕಾಲ್ ಮಾಡಿ, ಶೇರ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.